ಏನು ಸತ್ಯಧರ್ಮರ ಭಾಷೆ ಒಂದೇ ಪದಗಳಲ್ಲಿ ಎಷ್ಟು ಅರ್ಥಗಳನ್ನು ತುಂಬಿ ತುಳುಕುವಂತೆ ಹೇಳ್ತಾ ಇದ್ದಾರೆ. ಹೃದಯದಲ್ಲಿ ಭಕ್ತಿ ತುಂಬಿದೆ, ತಲೆಯಲ್ಲಿ ಶಬ್ದಗಳೂ ತುಂಬಿವೆ. ಭಾವನೆ ಉಕ್ಕೇರಿದಾಗ ಆ ಭಕ್ತಿ ಶಬ್ದಗಳೆರಡೂ ಜೊತೆಯಾಗಿ ಅವರ ಮುಖದಿಂದ ಹೊರಹೊಮ್ಮುತ್ತಾ ಇವೆ. ಈ ಸ್ತೋತ್ರದ ರೂಪದಲ್ಲಿ ಕೇವಲ ಶಬ್ದ ಭಂಡಾರ ಅಲ್ಲ, ಭಾವನೆ ಇದೆ. ಶಬ್ದದಲ್ಲಿ ಲಾಲಿತ್ಯ ಇಲ್ಲ ಅಂತಲ್ಲ, ಎಲ್ಲವೂ ಕೂಡ ಆ ಶಬ್ದದೊಳಗೆ ಸೇರಿದ್ದು ಆ ಸತ್ಯ ಧರ್ಮರ ಸತ್ಯವಾದ ಧರ್ಮವಂತಿಕೆಯ ಪರಿಣಾಮ. ಅಂತಹ ಅದ್ಭುತವಾದಂತಹ ವಾಣಿ ಅವರ ಮುಖದಿಂದ ಬರ್ತದೆ. ಸ್ವತಶ್ಚಿತ್ರಾಲೇಖ್ಯ ಗುಣಸುಗುಣ ರೂಪಾಕ್ಷರ ತಥಾ ಪ್ರಮಾಣ್ಯ ಜ್ಞಾನೀಶ. ಚಿತ್ರಗುಪ್ತರು ಬೇಕಾದಷ್ಟು ತರಹದ ಅಗುಣ ಸುಗುಣ ತಪ್ಪು ಒಪ್ಪುಗಳನ್ನೆಲ್ಲ ಬರೀತಾರೆ. ಅಂತಹ ನಾನಾ ವಿಧವಾದ ಪ್ರಜೆಗಳು ಜೀವರಾಶಿಗಳು ಮಾಡುವಂತಹ ಏನೆಲ್ಲ ತಪ್ಪು ಒಪ್ಪುಗಳಿವೆ ಅವುಗಳೆಲ್ಲವನ್ನು ಅವರು ಬರೀತಾರೆ. ಅಂಥವರಿಗೂ ಆ ಚಿತ್ರಗುಪ್ತರಿಗೆ ಪ್ರೇರಕಳಾಗಿ ಸರಿಯಾಗಿ ಎಲ್ಲರ ಗುಣದೋಷಗಳನ್ನು ಬರೆಯಬೇಕು, ತಪ್ಪು ಮಾಡಬಾರದು ಅಂತ ಪಟ್ಟಮಹಾದೇವಿಯಾಗಿರುವಂತಹ ಶ್ಯಾಮಲ ಆ ಚಿತ್ರಗುಪ್ತರನ್ನು ನಿಯಂತ್ರಣ ಮಾಡ್ತಾಳೆ. ಅವರೇನೋ ಸುಮ್ಮನೆ ಯಾರನೋ ತಪ್ಪು ಮಾಡಿದರೆ ಒಪ್ಪು ಮಾಡಿದಂತೆ, ಒಪ್ಪು ಮಾಡಿದವರ ಹೆಸರಿನಲ್ಲಿ ತಪ್ಪು ಮಾಡಿ ಏನೋ ಹೆಚ್ಚು ಕಡಿಮೆ ಮಾಡೋ ಹಾಗಿಲ್ಲ. ಶ್ಯಾಮಲಾದೇವಿ ಯಮದೇವರಿಬ್ಬರೂ ಅದನ್ನು ಗಮನಿಸ್ತಾ ಇರ್ತಾರೆ. ಸ್ವತಶ್ಚಿತ್ರಾಲೇಖ್ಯ ಗುಣ ಸುಗುಣ ರೂಪ ಅಕ್ಷರ ತಥಾ ಪ್ರಮಾಣ್ಯ ಜ್ಞಾನೀಶ. ನೋಡಿ, ಯುಧಿಷ್ಠಿರ ಲೆತ್ತ ಆಡಿದ. ಆ ಲೆತ್ತ ಆಡಬಾರದು ಅಂತನ್ನುವ ಯಥಾರ್ಥವಾದ ಜ್ಞಾನ ಕಲಿಪ್ರವೇಶದಿಂದ ಸ್ವಲ್ಪ ಹೊತ್ತು ಅವರಿಗಿರಲಿಲ್ಲ. ಅಕ್ಷರತತ ಲೆತ್ತದೊಳಗೆ ಆಸಕ್ತನಾದ. ಆ ಕಾರಣಕ್ಕಾಗಿ ಅವನಲ್ಲಿ ಪ್ರಮಾಣ್ಯ ಜ್ಞಾನ, ಭ್ರಾಂತಿ ರೂಪವಾದ ಜ್ಞಾನ ಇತ್ತು. ನಾನು ಲೆತ್ತ ಆಡಬೇಕು, ಕರೆದರೆ ಇಲ್ಲ ಅಂತ ಅನ್ನೋದಿಲ್ಲ ಅಂತ ಒಂದು ಪ್ರತಿಜ್ಞೆ ಮಾಡಿದ್ದೇನೆ, ಹೋಗಲೇಬೇಕು ಅಂತ ಅಲ್ಲ. ದುರ್ಜನರು ಆ ರೀತಿ ಮೋಸ ಮಾಡುವುದಕ್ಕೆ, ಅನ್ಯಾಯ ಮಾಡುವುದಕ್ಕೆ ಕರೆಯುವಾಗ ನಾನು ಬರೋದಿಲ್ಲ ಅಂತ ಹೇಳಿದರೆ ಏನು ತಪ್ಪಾಗ್ತಾ ಇರಲಿಲ್ಲ. ಆದರೆ ಆ ಸಂದರ್ಭದಲ್ಲಿ ಅವನಿಗೆ ಒಂದು ಭ್ರಾಂತಿ ಇತ್ತು ಅನ್ನೋದಕ್ಕಾಗಿ ಲೆತ್ತ ಆಡಿದ, ಸೋತ, ವನವಾಸ ಅಜ್ಞಾತವಾಸಗಳೆಲ್ಲ ಆದವು. ಇಷ್ಟಾದರೂ ಪಾತಿವ್ರತ್ಯವನ್ನು ದ್ರೌಪದಿ ದೇವಿ ಒಳಗಿರುವ ಶ್ಯಾಮಲಾದೇವಿ ಬಿಟ್ಟಿಲ್ಲ. ಅಕ್ಷರತಥ ಪ್ರಮಾಣ್ಯ ಜ್ಞಾನಿ ಆದರೂ ಅವನನ್ನು ಈಶ ತನ್ನ ಗಂಡ ಒಡೆಯ ಅಂತೆ ಅವನನ್ನು ಉಪಾಸನೆ ಮಾಡಿದವಳು ಶ್ಯಾಮಲಾದೇವಿ. ಏನು ನೀನು ಲತ್ತ ಆಡಿಬಿಟ್ಟು ಜೂಜಾಟದಲ್ಲಿ ಸೋತು ಬಿಟ್ಟು ವನವಾಸಕ್ಕೆ ಕಳಿಸಿದೆ, ನಮ್ಮನ್ನು ಅಜ್ಞಾತವಾಸದಲ್ಲಿ ಕಷ್ಟಪಡುವಂತೆ ಮಾಡಿದಿ, ಬೇಕಾಗಿಲ್ಲ ನಿನ್ನ ಸಹವಾಸ ಅಂತ. ಎಲ್ಲ ಮಹಿಳೆಯರಿಗೂ ಎಲ್ಲ ಯುವತಿಯರಿಗೂ ವಿಶೇಷವಾಗಿ ದ್ರೌಪದಿ ದೇವಿ ಸಂದೇಶವನ್ನು ನೀಡುತ್ತಾ ಇದ್ದಾಳೆ. ಸೀತಾದೇವಿ ಸಂದೇಶವನ್ನು ನೀಡಿದ್ದಾಳೆ ತ್ರೇತಾಯುಗದಲ್ಲಿ. ದ್ವಾಪರ ಯುಗದಲ್ಲಿ ದ್ರೌಪದಿ ಸಂದೇಶವನ್ನು ನೀಡುತ್ತಾಳೆ. ಗಂಡ ಅರಮನೆಯಲ್ಲಿದ್ದಾಗ ಬೇಕು, ಅರಣ್ಯದಲ್ಲಿದ್ದಾಗ ಬೇಡ. ಮರ್ಯಾದೆಯಿಂದ ಮೆರೆಯುವಾಗ ಬೇಕು, ಅಜ್ಞಾತವಾಸದಲ್ಲಿರುವಾಗ ಬೇಡ ಅನ್ನದೇ ಅದು ವನವಾಸವೋ ಅಜ್ಞಾತವಾಸವೋ ಪುರವಾಸವೋ ಅಥವಾ ಅರಣ್ಯದಲ್ಲಿರುವ ವಾಸವೋ ಏನೇ ಆಗಿರಲಿ, ಗಂಡ ಗಂಡನೇ. ಒಂದು ಬಾರಿ ಕೈ ಹಿಡಿದ ಮೇಲೆ ಅಗ್ನಿಸಾಕ್ಷಿಯಾಗಿ ಜೀವನ ಇರುವ ಪರ್ಯಂತ ಅವನ ಕೈ ಬಿಡಬಾರದು ಅಂತನ್ನುವಂತಹ ಪಾತಿವ್ರತ್ಯ ಮಾಡಿಕೊಂಡ ಹೆಂಡತಿಯ ಮಾನ ಮರ್ಯಾದೆಗಳ ಸಂರಕ್ಷಣೆಗೆ, ಮಾನ ಮರ್ಯಾದೆಗಳಿಗೆ ಭಂಗ ತಂದ ವ್ಯಕ್ತಿಗಳನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡುವುದಕ್ಕೆ ಕಟಿಬದ್ಧರಾಗಿ ನಿಂತವರು ಪಾಂಡವರು. ಅದೇ ದ್ರೌಪದಿಯ ಮಾನಭಂಗ ಮಾಡಿದಂತಹ ಸಂಪೂರ್ಣ ಕೌರವರ ನಿರ್ಮೂಲನವನ್ನು ಮಾಡಿದರು. ಕೇವಲ ಹೆಂಡತಿಯ ಮೇಲಿನ ಅಭಿಮಾನದಿಂದಲ್ಲ, ಧರ್ಮದ ವಿರೋಧವನ್ನು ಮಾಡಿದ್ದಾರೆ, ಅಧರ್ಮವನ್ನು ಮಾಡಿದ್ದಾರೆ ಅನ್ನುವುದಕ್ಕೋಸ್ಕರವಾಗಿ.
ಸೀತೆಗಾಗಿ ರಾವಣನನ್ನು ನಿಮಿತ್ತ ಮಾಡಿಕೊಂಡು ಕೋಟಿ ಕೋಟಿ ರಾಕ್ಷಸರ ನಾಶವನ್ನು ಮಾಡಿದ ಶ್ರೀರಾಮಚಂದ್ರ ಹೆಂಡತಿಯ ಬಗ್ಗೆ ಇರುವಂತಹ ಪ್ರೀತಿ, ಧರ್ಮದ ಬಗ್ಗೆ ಇರುವಂತಹ ನಿಷ್ಠೆ, ತನ್ನ ಹೆಂಡತಿಗೆ ಈ ರೀತಿ ಆದರೆ ಒಬ್ಬ ರಾಜನಾಗಿ ಪ್ರಭುವಾಗಿದ್ದ ತನ್ನ ಮಡದಿಗೆ ಈ ರೀತಿ ಅಧರ್ಮವನ್ನು ಅನ್ಯಾಯವನ್ನು ಮಾಡುವುದಕ್ಕೆ ಜನ ಇವತ್ತು ಮುಂದಾದರೆ ನಾಳೆ ಇನ್ನಿತರ ಪ್ರಜೆಗಳ ಪಾಡೇನು ಅನ್ನುವ ದೃಷ್ಟಿಯಲ್ಲಿ, ಸಮಗ್ರ ಪ್ರಜೆಗಳೆಲ್ಲರ ಹಿತದ ದೃಷ್ಟಿಯಲ್ಲಿ, ಸಜ್ಜನರ ಹಿತದ ದೃಷ್ಟಿಯಲ್ಲಿ ಶ್ರೀರಾಮಚಂದ್ರ ಪಾಂಡವರು ಎಲ್ಲರೂ ದುರ್ಜನರ ಸಂಹಾರವನ್ನು ಮಾಡಿದರೆ ಎಂಥದೇ ಪ್ರಸಂಗ ಬಂದರೂ ಕೂಡ ನನ್ನ ಪತಿಯನ್ನು ನಾನು ಬಿಡೋದಿಲ್ಲ ಅನ್ನುವಂತಹ ಪಾತಿವ್ರತ್ಯವನ್ನು ಮೆರೆದಿದ್ದಾರೆ ಸೀತೆ ದ್ರೌಪದಿಯರು. ಆ ಪಾತಿವ್ರತ್ಯವನ್ನು ಮೆರೆದದ್ದಕ್ಕೆ ಅವರ ರಕ್ಷಣೆಗಾಗಿ ಇವರು ಕಟಿಬದ್ಧರಾಗಿ ನಿಂತಿದ್ದಾರೆ.